ಶಾಲಾ ವಾಹನ ಪರಿಶೀಲಿಸಿದ ಆರ್ಟಿಒ ಅಧಿಕಾರಿ ಅಶ್ವಿನ್ ಕುಮಾರ ರೆಡ್ಡಿ. ಸಾರಿಗೆ ಇಲಾಖೆಯ ಎಲ್ಲ ನಿಯಮಗಳನ್ನು ಪಾಲಿಸದೇ ಇರುವ ಶಾಲಾ ವಾಹನಗಳ ಮೇಲೆ ಕಾನೂನು ಕ್ರಮ. ಅಶ್ವಿನ್ ಕುಮಾರ ರೆಡ್ಡಿ. ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ರಾಯಚೂರು ರಸ್ತೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಪಟ್ಟಣದ ವಿವಿಧ ಶಾಲೆಗಳ ಶಾಲಾ ವಾಹನಗಳನ್ನು ಆರ್ಟಿಒ ಅಧಿಕಾರಿ ಅಶ್ವಿನ್ ಕುಮಾರ ರೆಡ್ಡಿ ಪರಿಶೀಲಿಸಿ ಮಾತನಾಡಿ, ಶಾಲಾ ವಾಹನಗಳಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ಶಾಲೆಗೆ ಪ್ರಯಾಣಿಸುವುದರಿಂದ ಶಾಲಾ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಶಾಲಾ ವಾಹನಗಳಲ್ಲಿ ನಿಗದಿತ ಆಸನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾತ್ರ ವಿದ್ಯಾರ್ಥಿಗಳನ್ನು ವಾಹನದಲ್ಲಿ ಪ್ರಯಾಣಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಶಾಲಾ ವಾಹನಗಳಿಗೆ ನಿಯಮಿತವಾಗಿ ಮಾಲಿನ್ಯ ತಪಾಸಣೆ ಮಾಡಿಸಿ ಪ್ರಯಾಣ ಪತ್ರವನ್ನು ಹೊಂದಿರಬೇಕು. ವಾಹನ ಸಾಮರ್ಥ್ಯ ಪ್ರಮಾಣ ಪತ್ರ, ವಾಹನ ವಿಮೆ, ಚಾಲಕರ ಚಾಲನಾ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಹಾಗೂ ಶಾಲಾ ವಾಹನಗಳು ಸಾರಿಗೆ ಇಲಾಖೆಯ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವುದರಿಂದ ಮಕ್ಕಳು ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ಸಾರಿಗೆ ಇಲಾಖೆಯ ಎಲ್ಲ ನಿಯಮಗಳನ್ನು ಪಾಲಿಸದೇ ಇರುವ ಶಾಲಾ ವಾಹನಗಳ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ವರದಿ MD ಗೌಸ್, ಮಾನ್ವಿ. ಸ್ಕೂಲ್ ಬಸ್ಸಸ್ಗಳು ಎಲ್ಲನೂ ಮಕ್ಕಳಿಗೆ ಯಾವ ರೀತಿಯಿಂದ ಸಿಸ್ಟಮೆಟಿಕ್ ಆಗಿ ಕರ್ಕೊಂಡು ಹೋಗೋದು ಮತ್ತು ಪಿಕಪ್ಪು ಡ್ರಾಪ್ ಮಾಡೋದು. ಆದರೆ ತೊಂದರೆ ಏನಾಗ್ತಿದೆ ಅಂದರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಮಾಡ್ತಿರೋರು FC ಮತ್ತು ಇನ್ಶೂರೆನ್ಸು, ಪೊಲ್ಯೂಷನ್ನು, ಗಾಡಿದು ಮೇಂಟೈನ್ ಮಾಡಿದರೆ ಒಳ್ಳೆಯದು. ಆದರೆ ಯಾರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರಲ್ಲ ಅಂದರೆ ಮುಂದೆ ಯಾರೇ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರಿನ್ಸಿಪಲ್ಲು ಮತ್ತು ಡ್ರೈವರ್ಗಳ ಬಳಿನೂ ಗಮನ ತರೋದೇನಪ್ಪ ಅಂದರೆ ಎಲ್ಲ ವೆಹಿಕಲ್ಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟು ಅಪ್ಡೇಟ್ ಮಾಡ್ತಾ ಇರಬೇಕು. ಮತ್ತು ಇನ್ಶೂರೆನ್ಸು, ಪೊಲ್ಯೂಷನ್ನು. ಅದೇ ರೀತಿಯಾಗಿ ಸ್ಕೂಲಲ್ಲಿ ಮಕ್ಕಳಿಗೆ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಅಷ್ಟೇ ತೊಗೊಂಡು ಹೋಗ್ಬೇಕು. ಜಾಸ್ತಿ ಜನಕ್ಕೆ ತೊಗೊಂಡೋದ್ರೆ ತೊಂದರೆ ಆಗ್ತಿರುತ್ತೆ. ಇವತ್ತಿನದಿಷ್ಟೇ ಏನಪ್ಪ ಅಂದರೆ ವೆಹಿಕಲ್ಗಳು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಿರೋ ಸ್ಕೂಲ್ ವೆಹಿಕಲ್ಸ್ ಅಷ್ಟೇ. ಯಾಕಂದರೆ ಮಕ್ಕಳದ್ದು ಲೈಫ್ ಭಾಳ ಒಳ್ಳೆಯ ಇದೇ ಇರುತ್ತೆ. ಸೂಕ್ಷ್ಮವಾಗಿ ಅವರಿಗೆ ಕರೆಕ್ಟಾಗಿ ಕರ್ಕೊಂಡು ಅಂತೇಳಿ